ನಲ್ಮೆಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಿನ್ನೆ ಹೊಸ ವರ್ಷ ನಮ್ಮೆಲ್ಲರ ಪಾಲಿಗೆ. ನಿಜಕ್ಕೂ ಒಂದು ಹೊಸ ಪರ್ವ ನಾವೀಗ ಕಾಣ್ತಾ ಇದ್ದೀವಿ ಅನ್ನೋದು ನನ್ನ ಭಾವನೆ. ಒಂದು ಕಡೆ ಬಣ್ಣದ ಲೋಕದ ಕನಸುಗಾರ, ಇನ್ನೊಂದು ಕಡೆ ಆ ಕನಸುಗಳಿಗೆ ಸಪ್ತ ಸ್ವರಗಳ ಜೋಡಿಸಿದ ಸಂಗೀತಗಾರ. ಒಬ್ರು ಪ್ರೀತಿಸೋದನ್ನ ಕಲಿಸಿದ್ರೆ ಇನ್ನೊಬ್ರು ಆ ಪ್ರೀತಿಗೆ ಶಬ್ದಗಳ ಜೀವ ನೀಡ್ತಾರೆ. ಈ ಜೋಡಿ ಕೂಡಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ತೆರೆಯ ಮೇಲೆ ರಂಗಿನ ಲೋಕ ಅಷ್ಟೇ ಅಲ್ಲ, ರಾಗದ ಮಳೆಯೂ ಸುರಿತಾ ಇತ್ತು. ಸತತ 4 ದಶಕಗಳ ಕಾಲ ಕನ್ನಡಿಗರ ಎದೆಯಲ್ಲಿ ಪ್ರೇಮದ ಹಣತೆಯನ್ನ ಹಚ್ಚಿದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ನಾದ ಬ್ರಹ್ಮ ಹಂಸಲೇಖ ಜೋಡಿಯ ಅದ್ಧೂರಿ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದ ರೂಪುರೇಷೆಯನ್ನ ತಿಳಿಸ್ಲಿಕ್ಕಾಗಿ ಆಯೋಜಿಸಿರುವಂತಹ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಯೋಜಕರಾದಂತಹ ನಾ ವಿನಯ್ ಅವರ ಪರವಾಗಿ ಪ್ರಸ್ತುತ್ ಇನ್ನೋವೇಟಿವ್ ಕ್ರಿಯೇಷನ್ಸ್ ಅಂಡ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಿಮ್ಮೆಲ್ಲರಿಗೂ, ಎಲ್ಲ ಸಂಗೀತ ಪ್ರೇಮಿಗಳಿಗೂ ಕೂಡ, ಸಂಗೀತ ಪ್ರೇಮಿಗಳು ಬಹಳಷ್ಟು ಜನ ಆಗಮಿಸಿದ್ದಾರೆ ಮಾಧ್ಯಮ ಮಿತ್ರರ ಜೊತೆಗೆ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ದಿವ್ಯಾ ಆರು. ಕೆಲವೊಂದಷ್ಟು ಸಿನಿಮಾಗಳ ಹೆಸರನ್ನ ಹೇಳಿದ್ರೇನೆ ಒಂದು ರೀತಿಯ ವಾವ್ ಫೀಲ್ ಆಗತ್ತೆ. ನೆನಪಿಸ್ಕೊಳ್ತಾ ಹೋದ್ರೆ ಪ್ರೇಮಲೋಕ, ಒಂದು ಚಪ್ಪಾಳೆ ಬರಬೇಕು ಜೊತೆಗೆ. ಪ್ರೇಮಲೋಕ, ರಣಧೀರ, ಅಂಜದ ಗಂಡು, ಸೌಂಡ್ ಜಾಸ್ತಿ ಆಗ್ತಾ ಹೋಗುದು, ರಾಮಾಚಾರಿ, ಯುದ್ಧಕಾಂಡ, ರಣರಂಗ, ಪಿಂಗರೆ ಜೋಗಿ, ರಸಿಕ, ಜಾಣ, ಯುಗ ಪುರುಷ, ಬಣ್ಣದ ಗೆಜ್ಜೆ, ಶಾಂತಿ ಕ್ರಾಂತಿ, ಹಳ್ಳಿ ಮೇಷ್ಟ್ರು. ಬಹುಶಃ ಈ ಜೋಡಿ ಮಾಡಿದಂತಹ ಮೋಡಿಯ ಚಿತ್ರಗಳ ಸಾಲುಗಳನ್ನ ನೆನಪಿಸ್ಕೊಳ್ತಾ ಹೋದ್ರೆ ಈ ದಿನ ಸಾಲದು ನೆನಪಿಸ್ಕೊಳ್ಳೋದಕ್ಕೆ ಆ ಭಾವವನ್ನ. ನಟ, ನಿರ್ದೇಶಕ, ಸಂಗೀತಗಾರ ಮಾತ್ರ ಅಲ್ಲ ನೀವಿಬ್ರು, ಕನ್ನಡಿಗರ ಪಾಲಿಗೆ ಒಂದು ರೀತಿಯ ಭಾವನೆಯೇ ಸರಿ. ಒಂದು ಪುಟ್ಟ ಭೇಟಿ ನಿಮಗೆ ಅರ್ಪಣೆ. ಈಗ ಒಂದು ಚಿಕ್ಕ ಝಲಕ್ ನೋಡೋಣ. ಒಂದು ರಸ ಸಂಜೆ ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ದಶಕಗಳ ಕನಸನ್ನ ನನ್ನ ಸಾಗಿಸಿರುವಂತ ಗಾನಿಯರು. ಸೊ ವಿನಯ್ ಸರ್, ಎಲ್ಲ ಕೋಟ್ಯಾಂತರ ಅಭಿಮಾನಿಗಳ ಪರವಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳನ್ನ ನಾನು ಸಮರ್ಪಿಸ್ತಾ ಇದ್ದೇನೆ. ವಾಟ್ ಬ್ಯೂಟಿಫುಲ್ ಇವೆಂಟ್, ವಾಟ್ ಅ ಬ್ಯೂಟಿಫುಲ್ ಐಡಿಯಾ. ಎಷ್ಟು ಚೆನ್ನಾಗಿ ಕರಾರುವಕ್ಕಾಗಿ ಆರ್ಗನೈಸ್ ಮಾಡಿದ್ದಾರೆ. ಬ್ಲಾಕ್ ದ ಡೇಟ್ 30th May. ಆ ಒಂದು ಮ್ಯಾಜಿಕಲ್ ಮೂಮೆಂಟ್ಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಬಹುದು. 30 ಮೇ ಶನಿವಾರ ಸಂಜೆ 6ರಿಂದ 12 ಗಂಟೆ ಮಧ್ಯರಾತ್ರಿವರೆಗೆ ಸತತ 6 ಗಂಟೆಗಳ ಕಾಲ ಕ್ರೇಜಿ ಫೀಲ್ ಸಿಗುತ್ತೆ. ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದಲ್ಲಿ ಜರುಗುತ್ತಿರುವಂತಹ ವಿಳಾಸ JK ಗ್ರ್ಯಾಂಡ್ ಅರೇನಾ, ಕೆಂಗೇರಿ, ಬೆಂಗಳೂರು. ಸೊ ಸಮಯ ನಿಗದಿ ಮಾಡಿಕೊಡಿ, ಎಲ್ಲರೂ ಬನ್ನಿ, ಬೇರೆಯವ್ರಿಗೂ ತಿಳಿಸ್ಬೇಕು ಅನ್ನೋ ಸಲುವಾಗಿ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಲಾಗಿರುವಂತದ್ದು. ಮೊದಲಿಗೆ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೆ, ಏನೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ, ಸೊ ನಾವು ಇನ್ನು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದಲ್ಲಿ ಅಂತ ತಿಳಿಯಪಡಿಸಲಿಕ್ಕೆ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ನಾವು ವಿನಯ್ ಸರ್ ಅವರನ್ನ ನಾನು ಬರ್ಮಾಡ್ಕೊಳ್ತಾ ಇದ್ದೇನೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಲಿಕ್ಕಾಗಿ. ಸೊ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಷ್ಟು ವರ್ಷ ನಾನು ಅಲ್ಲಿ ಕೂತ್ಕೊಳ್ತದೆ, ಯಾಕೆಂದ್ರೆ 25 ವರ್ಷಗಳ ಕಾಲ ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಇದು ನಾನು ಯೋಗ್ಯತೆಯಿಂದ ಬಂದಿದ್ದೆ, ಬಹುಶಃ ಯೋಗ್ಯತೆ. ಆಮೇಲೆ ಈ ಕ್ರೇಜಿ ಬ್ರಹ್ಮ ಯಾಕೆ ಮಾಡಬೇಕು ಅಂತ ಹೇಳಿ ನಮ್ಮ ಟೀಮ್ ನಡೆಸಿದೆ. ಕಳೆದ 3 ವರ್ಷಗಳಿಂದ ಕೋರ್ಟ್ ಏನಕ್ಕೆ ಅನಿಸ್ತು ಅಂತಂದ್ರೆ, ಈ 10-15 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿತ್ತು ನಿಮ್ಗೆ ಜೋಡಿ ದಾಟದ ಮೇಲೆ. ನಾವು ಯಾವುದೇ ಪಾರ್ಟಿಗೆ ಹೋಗ್ಲಿ, ಯಾವುದೇ ಪಿಕ್ನಿಕ್ಗೆ ಹೋಗ್ಲಿ, ಅಥವಾ ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗ್ಲಿ, ಎಷ್ಟೇ ಹೊಸ ಸಿನಿಮಾಗಳು ಬಂದಿದ್ರು ಕೂಡ, ಸೂಪರ್ ಹಿಟ್ ಆಗಿದ್ರು ಕೂಡ, ಎಲ್ಲಿ ಹೋದ್ರು 10 ಸಾಂಗ್ನಲ್ಲಿ 3ರಿಂದ 4 ಹಾಡುಗಳು ರವಿ ಸರ್ ಮತ್ತೆ ಹಂಸಲೇಖ ಸರ್ ಇದ್ದೇ ಇರ್ತಾರೆ. ಇಟ್ ವಾಸ್ ಮ್ಯಾಂಡೇಟರಿ. ಸೊ ನಮಗನ್ಸಿದ್ದು ಇಟ್ ವಾಸ್ ಎವರ್ಗ್ರೀನ್ ಸಾಂಗ್ಸ್. ಅದನ್ನು ನಾವು ರೀಕ್ರಿಯೇಟ್ ಮಾಡಬೇಕು ಅಂತ ಹೇಳಿ, ದೃಶ್ಯದಲ್ಲಾಗ್ಲಿ ಪದಗಳಲ್ಲಾಗ್ಲಿ ಬಹುಶಃ ಅದನ್ನ ರೀಕ್ರಿಯೇಟ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಆ ಕಾಲದಲ್ಲಿ ನಾವು ಏನು ನೋಡಿದ್ವಿ ಮತ್ತೆ ಈ ಕಾಲದವ್ರು ಏನು ನೋಡಿಲ್ಲ, ವಿ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್. ಮತ್ತೆ ಸುಮಾರು ಜನ ಹೇಳಿದ್ರು ಈ ಕ್ರೇಜಿ ಬ್ರಹ್ಮ ಆಗತ್ತಾ ಇಲ್ವಾ ಯೋಚನೆ ಮಾಡಿ ಅಂತ ಹೇಳಿ. ನಮಗೂ ಅನ್ಸಿತ್ತು ಫಸ್ಟ್ ಮೀಟಿಂಗ್ ಅಲ್ಲಿ
ರವಿ ಸರ್ ಹೇಳಿದ್ರು ಈ ತರ ಸುಮಾರು ಜನ ಬಂದು ಹೋದ್ರು, ಅದು ಆಗಲ್ಲ ಹೋಗಲ್ಲ ಬಿಡಿ ಅಂತೇಳಿ. ಹಂಸಲೇಖ ಸರ್ ಬಹುಶಃ ಅದೇ ಥರದ್ದು ಮಾತಾಡಿದ್ರು. ಬಟ್ ನಾವು ಪಟ್ಟು ಹಿಡಿದು ಒಂದು 3 ಮೀಟಿಂಗ್ ರವಿ ಸರ್ ಜೊತೆ, ಒಂದು 3 ಮೀಟಿಂಗ್ ಹಂಸಲೇಖ ಸರ್ ಜೊತೆ ಆದ್ಮೇಲೆ ರವಿ ಸರ್ ಒಂದು ಮಾತಾಡಿದ್ರು, ಇಲ್ಲ ರಾಜುನ ಕರ್ಕೊಂಡ್ಬಂದು ಮನೆಗೆ ಅಂತೇಳಿ. ಅವ್ರ ಪ್ರೀತಿಯಿಂದ ಹಂಸಲೇಖ ಸರ್ ಬೆಂಗಳೂರು ರಾಜು ಅಂತ ಹೇಳಿದ ತಕ್ಷಣ ಹಂಸಲೇಖ ಸರ್ ಬಹಳ ಖುಷಿ ಆಗುತ್ತೆ. ಇಲ್ಲ ಬರ್ತೀನಿ ನಮ್ಮ ಯಜಮಾನರು ಅಂತೇಳಿ. ನನಗೆ ಇವತ್ತು ಮೈ ರೋಮಾಂಚನವಾಗಿದೆ. ಆ ಒಂದು 45 ನಿಮಿಷಗಳ ಕಾಲ ರವಿ ಸರ್ ಮನೆಯಲ್ಲಿ ಹಂಸಲೇಖ ಸರ್ ಮತ್ತು ರವಿಚಂದ್ರನ್ ಅವರ ಸಂಭಾಷಣೆ ಇತ್ತಲ್ಲ, ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಗಿನ ಕಾಲದ ಸಿನಿಮಾ, ಆಗಿನ ಕಾಲದ ದೃಶ್ಯ ಸಂಯೋಜನೆ, ಇವರ ಸಾಹಿತ್ಯ ಇರ್ಬೋದು, ಪಿಕ್ಚರ್ಸ್ ಮಾಡಿದಿರ್ಬೋದು, ಟಿಕೆಟ್ ಕಲೆಕ್ಷನ್ಸ್, ಪ್ರತಿಯೊಂದು ಎಷ್ಟು ಚೆನ್ನಾಗಿ ಬಹುಶಃ ಅದನ್ನೇನಾದ್ರು ಡಾಕ್ಯುಮೆಂಟ್ರಿ ಮಾಡಿದ್ರೆ, 45 ನಿಮಿಷಗಳ ಕಾಲದ ಡಾಕ್ಯುಮೆಂಟ್ರಿ ಮಾಡಿದ್ರೆ, ನಾವು 90ರ ದಶಕದ ಕನ್ನಡ ಚಿತ್ರರಂಗ ಹೆಂಗಿತ್ತು, ಇವರ ಕೊಡುಗೆ ಏನಿತ್ತು ಅಂತ ಹೇಳಿ ನಾವು ಅದರಿಂದಲೇ ತಿಳ್ಕೋಬೋದಾಗಿತ್ತು. ಮತ್ತೆ ಕ್ರೇಜಿ ಬ್ರಹ್ಮ ಟೈಟಲ್ ಏನಿಗೆ ಬಂದಿದ್ದು ಅಂತಂದ್ರೆ ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅಂತ ಒಂದು ಪದ ಇದೆ. ಯಾವಾಗ ಭಗವಂತನ ತಲೆ ಕೆಡಕ್ಕೆ ಅವನು ಈ ಯೂನಿವರ್ಸ್ ಸೃಷ್ಟಿ ಮಾಡ್ದ ಅಂತೇಳಿ, ಆ ಸಂದರ್ಭದಲ್ಲಿ ಬಹುಶಃ ಇವ್ರನ್ನ ಸೃಷ್ಟಿ ಮಾಡ್ದ ಅಂತೇಳಿ. ಯಾಕೆಂದ್ರೆ ಇವ್ರಿಗಿರೋ ಕ್ರೇಜಿ ಐಡಿಯಾಗಳು ಬಹುಶಃ ನಾವು ಆಲೋಚನೆಗೆ ನಿಲ್ತದ್ದು ಮತ್ತು ಅದನ್ನ ತೆರೆ ಮೇಲೆ ತರೋದು ಮತ್ತು ಅಕ್ಷರಗಳಲ್ಲಿ ಮೂಡಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಮತ್ತೆ ಎರಡನೇದಾಗಿ ನಾನು ಹೇಳಲೇಬೇಕಾಗಿರೋ ವಿಷಯ ಅಂತಂದ್ರೆ, ಈಗ ಇದು ಸಕಾಲ ಅನ್ಸುತ್ತೆ ಇದನ್ನು ಪ್ರಸ್ತಾಪ ಮಾಡೋದಕ್ಕೆ. ಕಳೆದ 4-5 ದಿವಸಗಳಿಂದ ಒಂದು ಹಾಡಿನ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ನಮಗನ್ಸೋದು ಈ ತರ ಹಾಡುಗಳನ್ನ ಹಂಸಲೇಖ ಸರ್ ಸಾಕಷ್ಟು ಕೊಟ್ಟಿದ್ದಾರೆ, ಆಯ್ತಾ. ಇಂಥ ಹಾಡುಗಳ ಹಿಂದೆ ಮುಂದೆ ಒಂದು ಪದ ಹತ್ರ ಕಡೆ ಇತ್ತ ಕಡೆ ಹೋಗಿದ್ರು ಕೂಡ ಇವರು ಸರಿಗ ಜಾಸ್ತಿ ಇದ್ದಾರೆ, ಅವರೆಲ್ಲ ತೊಟ್ಟಿಸಿದ್ದಾರೆ. ಆದರೆ ಅವರ ಪದಗಳು ಹೆಂಗಿರ್ತಾ ಇತ್ತು ಅಂತಂದ್ರೆ ಎಲ್ಲೂ ಕೂಡ ನಿಮಗೆ ರಸಿಕತೆ ಮತ್ತೆ ಕಾಮದ ದಾಟಿ ಬರ್ತಾ ಇದೆ. ಮತ್ತು ರವಿಚಂದ್ರನ್ ಸರ್ ಒಂದು ಫ್ರೇಮ್ ಹತ್ಲ ಕಡೆ ಇಟ್ಲೇ ಇಟ್ಟಿದ್ರೆ ಅದು ಬೇರೆ ತರ ಮಾಡ್ತಾರೆ, ಆಯ್ತಾ. ಸೊ ಅಲ್ಲ ಸರ್, ಡಾಕ್ಯುಮೆಂಟ್ ಯಾಕೆಂತಂದ್ರೆ ಆಗಿನ ಕಾಲದ ಟಾಪ್ ಮೋಸ್ಟ್ ಹೀರೋಯಿನ್ಗಳು ಇವತ್ತು ಎದುರ್ತಾರೆ ಹೀರೋಗಳ ಜೊತೆ ಬರ್ಬೇಕು ಆಕ್ಟ್ ಮಾಡಕ್ಕೆ ಅಂತ. ಸಾರ್ ಜೊತೆ ಆಕ್ಟ್ ಮಾಡಬೇಕು ಅಂತೇಳಿ ಆಗಿನ ಕಾಲದ ಹೀರೋಯಿನ್ಗಳು ಅಮ್ಮಂದ್ರು ಎಸ್ಪೆಷಲಿ ಮಗಳನ್ನ ತಗೊಳ್ಳಿ ಅಂತೇಳಿ ಇವ್ರು ಮನೆ ಬಾಗಿಲು ಬರ್ತಾ ಇದ್ರು. ಅಂದ್ರೆ ಅಷ್ಟು ಚೆನ್ನಾಗಿ ಹೆಣ್ಣು ಮಕ್ಕಳನ್ನ ಪೋರ್ಟ್ರೇಟ್ ಮಾಡ್ತಾ ಇದ್ರು. ಮತ್ತು ಅವ್ರ ಸಾಹಿತ್ಯ ಮತ್ತು ಸಂಗೀತ, ಅದಕ್ಕೆ ನಮ್ದು ಟ್ಯಾಗ್ ಲೈನ್ ಇರುತ್ತೆ, ವೇರ್ ಮ್ಯಾಜಿಕ್ ಮ್ಯೂಸಿಕ್ ಮೀಟ್ಸ್ ಮ್ಯಾಜಿಕ್ ಅಂತೇಳಿ. ನಮಗೆ ಇನ್ನೊಂದು ಬಹಳ ಖುಷಿ ಅನ್ಸೋದಂತಂದ್ರೆ ವ್ಯಾಲೆಂಟೈನ್ಸ್ ಡೇ ದಿವಸ ನಾವು ಮಾಡಬೇಕಿತ್ತು, ಫೆಬ್ರವರಿ 14. ಯಾಕಂದ್ರೆ ಪ್ರೀತಿಗೆ ಹೊಸ ಭಾಷ್ಯ ಬರೆದ ಜೋಡಿ ಮಾಡಿದ್ರು ಜೋಡಿಗಳು ಸಾಕಷ್ಟು ಕಾರಣಗಳಿಂದ ಆಗಲಿಲ್ಲ. ನಮ್ಗೆ ಇನ್ನೊಂದು ಒಳ್ಳೆ ಡೇಟ್ ಸಿಕ್ತು, ಯಾವ್ದಂದ್ರೆ ಮೇ 30. ಮೇ 30 ಯಾವುದು ಅಂದ್ರೆ ರವಿ ಸರ್ ಒಂದು ಹುಟ್ಟುಹಬ್ಬ. ಸೊ ಪ್ರೀತಿಗೆ ಹೊಸ ಬಣ್ಣ ಕಟ್ಕೊಟ್ಟ ರವಿ ಸರ್ ಜನ್ಮದಿನಕ್ಕೆ ನಾವು ಇಟ್ಸ್ ಎ ಟ್ರಿಬ್ಯೂಟ್ ಇಬ್ಬರಿಗೂ. ಅವ್ರು ಏನೇನು ಕೆಲಸ ಮಾಡಿದ್ರು ಅದನ್ನ ಮುಂದಿನ 50 ವರ್ಷಗಳ ಕಾಲ ನಾವು ಸ್ಥಿರಸ್ಥಾಯಿಯಾಗಿ ಕನ್ನಡ ಜನತೆಗೆ, ಈಗ ನಮ್ಮ ಜನರೇಷನ್ ನಾವು ಸಿನಿಮಾಗಳು ನೋಡಿದೀವಿ, ಬಟ್ಟೆ ಹಾಕೊಂಡು ಟಿಕೆಟ್ ತಗೊಂಡು ನೋಡಿದೀವಿ. ಆಮೇಲೆ ಇನ್ನೊಂದು ಬಹುಶಃ ಹೇಳಲೇಬೇಕು, 90ರ ದಶಕದಲ್ಲಿ ಜನಸಂಖ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಆಗಿದ್ರೆ ಇವರಿಬ್ಬರಿಂದಲೇ ಆಗಿರುತ್ತೆ. ಅಲ್ಲ, ಅದಕ್ಕೆ ಕಾರಣ ಇದೆ. ಯಾರು ಪ್ರೀತಿ ಪ್ರೇಮಗಳು ಮಾಡಬಾರದು ಅಂದ್ಕೊಂಡಿದ್ರು ಒಂದು ಸಿನಿಮಾ ಹೋಗ್ತಂದ್ರೆ ಎಲ್ಲರೂ ರೆಡಿಗೋಡಿ ಶುರು ಮಾಡೋದು, ಆಯ್ತಾ. ಇದು ಒಂದು. ಎರಡನೇದು, ಮದುವೆಯಾಗಿ ಒಂದು ಮಗು ಸಾಕು ಅಂದ್ಕೊಂಡು ಸುಮ್ಮನಿದ್ದವರು ಸಿನಿಮಾ ನೋಡ್ಕೊಂಡು ಬಂದ ತಕ್ಷಣ ಇವರಿಬ್ರು ಬಿಡ್ತಾರೆ ಅವ್ರು. ಇದು ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ, ಮದುವೆ ಆಯ್ತು, ಮಕ್ಕಳಾಯ್ತು, ವೈರಾಗ್ಯ ಆಯ್ತು, ಡೈವರ್ಸ್ ಹೋಗ್ತೀವಿ ಅಂತಂದ್ರೆ ಅಲ್ಲೂ ಬಿಡಲ್ಲ, ಮನೆ ದೇವರು ತಪ್ಪಾಯ್ತು ಒಪ್ಕೊಳ್ತೀವಿ. ಸೊ ಹಾಗಾಗಿ ತಮಾಷೆಗೆ ಹೇಳಿದೆ, ಬಟ್ ಆದ್ರೆ ಒಂದು ಪ್ರೀತಿನ, ಪ್ರೇಮವನ್ನ, ಒಂದು ಸಂಸಾರವನ್ನ ಒಂದು ಪೂರ್ಣವಾಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಟು ಮನರಂಜನೆ ರೂಪದಲ್ಲಿ ಕೊಡೋದು ಅಷ್ಟು ಸುಲಭ ಅಲ್ಲ. ಸೊ ನಮಗೆ ಬಹಳ ಖುಷಿ ಇದೆ. ಮೇ 30ನೇ ತಾರೀಕು ಇಡೀ ಭಾರತ ತಿರುಗಿ ನೋಡುವಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹುಶಃ ಕನ್ನಡ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದೇ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ದೇಶದ ನಾನಾ ಭಾಗಗಳಿಂದ ಸಾಕಷ್ಟು ಕಲಾವಿದರು ಬರ್ತಾ ಇದ್ದಾರೆ. 15 ಹಾಡುಗಳಿರ್ತವೆ, 5 ಸಾಂಗ್ಸ್ ಇರ್ತವೆ. ಸೆಟ್ಟು ಕೂಡ ಅಷ್ಟೇ, ರವಿ ಸರ್ ಅಷ್ಟು ಮ್ಯಾಚ್ ಮಾಡೋಕ್ಕಾಗದೇನು, ಹೌದು 100 ಜನಕ್ಕಿಂತ ಜಾಸ್ತಿ ಇರ್ತದೆ. ಹರಿಹರನ್ ಸಾರಿಂದ ಹಿಡಿದು ತುಂಬಾ ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾರೆ, ಡೋಂಟ್ ವಾಂಟ್ ಟು ರಿವೀಲ್.
ಆಮೇಲೆ ಸ್ಟೇಜು ಅಷ್ಟೇ, ಅಲ್ಲಿ ಜೀಪ್ ಬರುತ್ತೆ, ಕುದುರೆ ಬರುತ್ತೆ, ಬೈಕ್ ಬರುತ್ತೆ, ಹೀರೋಯಿನ್ ಬರ್ತಾರೆ ಆಯ್ತಾ. ಸೊ ಹಾಗಾಗಿ ಮೇ 30 ಐ ಥಿಂಕ್ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಇವ್ರು ಇಟ್ಕೊಂಡು ನಾವೊಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ವಿ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಇಷ್ಟು ವರ್ಷ ನಾನು ಬೆನಿಟ್ಕೊಂಡಿದ್ದೆ, ಈಗ ಮೈಂಡ್ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಸರ್, ನೀವು ಮೊದಲು, ನಾನು ನಿಮ್ಮ ಹೆಗಲು, ಅದೇ ಚರಿತ್ರೆ. ಓಕೆ, ಪೂಜ್ಯ ಕರ್ನಾಟಕವೇ, ಪೂಜ್ಯ ಕನ್ನಡಿಗರೇ, ನನ್ನ ಅಕ್ಕರೆಯ ಮಾಧ್ಯಮದ ಬಂಧುಗಳೇ, ಅಭಿಮಾನಿಗಳೇ, ಇದೊಂದು ನಾಡು ಬಯಸಿದ ಕಾರ್ಯಕ್ರಮ. ನಾನು ಈ ಸಭೆಗೆ ಒಳಗೆ ಬಂದ ಕೂಡಲೇ ನಾವು ಬದುಕಿದ್ದೆಲ್ಲ ಮಾಧ್ಯಮದವ್ರ ಜೊತೆ, ಮಾಧ್ಯಮದವ್ರ ಜೊತೆ. ನನ್ನನ್ನು ಡಾರ್ಲಿಂಗ್ ಆಫ್ ದಿ ಪ್ರೆಸ್ ಅಂತ ಕರೀತಾ ಇದ್ರು. ನಾನು ಬಂದ ಕೂಡಲೇ ನನ್ನ ಪ್ರಿಯ ಮಿತ್ರ ವಾಸು ಅವ್ರನ್ನ ಭೇಟಿ ಮಾಡಿ ನಮಸ್ಕಾರ ಹೇಳಿದ್ರೆ, ಈ ಕಾರ್ಯಕ್ರಮ 10 ವರ್ಷಗಳಿಂದನೇ ಆಗಬೇಕಿತ್ತು. ಅಲ್ಲಿಂದ ಈ ಕಡೆ ಬಂದೆ. ನನ್ನ ಇನ್ನೊಬ್ಬ ಪತ್ರಕರ್ತ ಮಿತ್ರ ಶರಣೈ ಅವ್ರನ್ನ ಒಪ್ಕೊಂಡು ಈ ಕಾರ್ಯಕ್ರಮ 15 ವರ್ಷದಿಂದನೇ ಆಗಬೇಕಿತ್ತು. ಅಂದರೆ ಇದೊಂದು ಬಹು ನಿರೀಕ್ಷಿತ ಕಾರ್ಯಕ್ರಮ. ಸುಮಾರು 15 ವರ್ಷಗಳಿಂದಲೂ ನೀವಿಬ್ಬರು ಯಾಕೆ ಸಿನಿಮಾ ಮಾಡಲ್ಲ, ನೀವಿಬ್ಬರು ಯಾಕೆ ಒಂದಾಗಲ್ಲ, ಇದೇ ಪ್ರಶ್ನೆಗಳು ಕೇಳ್ತಾನೆ ಇದ್ರು. ಈಗ ಸಿನಿಮಾದಲ್ಲೇ ಬರ್ಬೇಕೇನು, ವೇದಿಕೆ ಮೇಲೆ ಬರ್ತೀವಿ, ವೇದಿಕೆ ಮೇಲೆ ಇಬ್ಬರು ಒಟ್ಟಾಗಿ ನಿಲ್ತೀವಿ, ಒಟ್ಟಾಗಿ ನಾವು ಮಾಡಿದ ಕೆಲಸಗಳನ್ನ ನೆನೆಸ್ಕೋತೀವಿ, ಅದರಲ್ಲಿರುವ ರಸಾಂಶಗಳನ್ನೆಲ್ಲ ಜನಕ್ಕೆ ಒಪ್ಪಿಸ್ತೀವಿ. ಮತ್ತು ಆ ನೆನಪಿನ ದೋಣಿಯಲ್ಲಿ ಕನ್ನಡದ ಅಭಿಮಾನಿಗಳನ್ನ ತೇಲಿಸುವಂತ ಕೆಲಸ. ಈ ಕೆಲಸವನ್ನ ಯಾರು ಕಲಿಸ್ಕೊಂಡ್ರು ಅಂದ್ರೆ ವಿನಯ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕೆಂದರೆ ಸಾಂಸ್ಕೃತಿಕವಾಗಿ ಯಾವುದಾದ್ರೂ ಒಂದು ಘಟನೆ ಒಂದು ನಾಡಿನಲ್ಲಿ ಸಂಭವಿಸ್ತಾ ಇರಬೇಕು. ಅದು ಒಂದು ಚಳವಳಿ ಆಗ್ಬೋದು, ಅಥವಾ ಒಂದು ಕ್ರಾಂತಿ ಆಗ್ಬೋದು, ಅಥವಾ ಒಂದು ಸಾಂಸ್ಕೃತಿಕ ಸಂಬಂಧತೆ ಆಗ್ಬೋದು. ಅದು ನಡೀತಾ ಇದ್ದರೆ ಸಮಾಜದ ಆರೋಗ್ಯ ನೆಟ್ಟಿರುತ್ತೆ. ಸೊ ಈ ಸಮಾಜದ ಆರೋಗ್ಯಕ್ಕೆ ನೀವು ಸಂಜೀವನಿಯಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾವು ಅವರು ಮಾಡುವ ಕೆಲಸಕ್ಕೆ ಈ ನಾಡಿನಲ್ಲಿ ಯಾವತ್ತೂ ವಿರೋಧ ಇಲ್ಲ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಜನ ಪ್ರೀತಿಸ್ತಾರೆ ಅಂದರೆ ಅವರ ಬದುಕಿನಲ್ಲೂ ಪ್ರೀತಿ ಹುಟ್ಟುತ್ತೆ. ಅವರ ಬದುಕಿನ ಪ್ರೀತಿಗೆ ನಮ್ಮ ಸಂಗೀತ ಮತ್ತು ಇವರ ದೃಶ್ಯ ಸಹಾಯ ಮಾಡುತ್ತೆ. ಅಂತ ಒಳ್ಳೆಯ ಕೆಲಸವನ್ನ ವಿನಯ್ ಮಾಡಿದ್ದೀರಿ. ಮತ್ತು ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ನಮಗದು ಬಹಳ ಇಷ್ಟ ಆಯಿತು. ಸೊ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆದರೆ ನೀವು ಇಡೀ ಕರ್ನಾಟಕದಲ್ಲಿ ಇಂಥ ಒಂದು 5 ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲ ಕಡೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ಹಾಡು ಕೇಳಿ, ಮಾತು ಕೇಳಿ, ಆರೋಗ್ಯ ಸುಧಾರಿಸಲಿ. ಈ ಸಮಾಜ ಸ್ವಸ್ಥವಾಗಿರ್ಬೇಕಂದ್ರೆ ಸಂಗೀತ ಸಾಹಿತ್ಯ ಸುಭದ್ರವಾಗಿರ್ಬೇಕು ಅನ್ನೋ ನನ್ನ ನಂಬಿಕೆ. ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಸರ್, ಏನ್ ಸರ್ ನೋಡಿ 5 ಕಾರ್ಯಕ್ರಮ ಅಂದ್ಬಿಟ್ರಿ. ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಅಂತ ಎಲ್ಲರೂ ಬಯಸ್ತಿದ್ದಾರೆ. ಸೊ ಪ್ರತಿ ಜಿಲ್ಲೆಯಲ್ಲೂ ನೀವಿಬ್ರು ಕೂಡ ಜೊತೆನೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ನಿಮ್ಮ ಪ್ರೀತಿಯ ಅಭಿಮಾನಿಗಳ ಭಾವವನ್ನ ಕಣ್ತುಂಬಿಕೊಳ್ಳುವಂತ ಒಂದು ಸಾರ್ಥಕತೆ ನಿಮ್ಮದು ಆಗ್ಲಿ ನಮ್ದು ಆಗ್ಲಿ. ಏನಂತೀರ ಅದು ಪ್ರೀತಿಯ ಚಪ್ಪಾಳೆ. ಇನ್ನು ಸಮಯ ಭೂಮಿಗೊಬ್ಬನೇ ರವಿ ಒಬ್ಬನೇ ಚಂದ್ರ. ನಮ್ಮ ಸಿನಿಮಾ ಲೋಕಕ್ಕೂ ಒಬ್ರೆ ರವಿಚಂದ್ರ ಅಂತ ಹೇಳ್ತಾ ನಮ್ಮ ಲವ್ಗುರು ರವಿಚಂದ್ರನ್ ಸರ್ ಮಾತುಗಳನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ.
ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅನ್ಸೋದು ಯಾವಾಗ ಅಂದ್ರೆ ಕೆಲವು ಕಾಣ್ದಿರೋ ಮಗುಗಳೆಲ್ಲ ಬಂದಾಗ. ತುಂಬಾ ದಿವಸದಿಂದ ಕೆಲವು ಮಗುಗಳು ಕಾಣಿಸ್ತಾ ಇರಲಿಲ್ಲ ಪ್ರೆಸ್ ಮೀಟ್ಗಳಲ್ಲಿ ಎಲ್ಲ. ಇವತ್ತು ಕೆಲವು ದಿನ ಕಾಣ್ತಾ ಇದ್ದಾರೆ ಅಂದ್ರೆ ಅದು ಅವರಿಗೆ ನಮ್ಮನ್ನ ಭೇಟಿ ಮಾಡಬೇಕು, ನಾವು ಇದು ಸೇರ್ಬೇಕು ಅನ್ನೋ ಸಂತೋಷಕ್ಕೆ ಸೇರಿರೋ ಗುಂಪು ಅನ್ನೋದು ಗೊತ್ತಾಗುತ್ತೆ. ಅದು ಫಸ್ಟ್ ತುಂಬಾ ಮುಖ್ಯ ಆಗೋದು. ಇವ್ರು ಹೇಳಿದ್ರು ಜನಸಂಖ್ಯೆ ನಮ್ಮಿಂದ ಜಾಸ್ತಿ ಆಯ್ತಂತ, ಅದಕ್ಕೆ ಇರ್ಬೇಕಲ್ಲ ಬಿರುಕಾಗಿದ್ದು ಕೂಡ, ಇಲ್ಲಾಂದ್ರೆ ಪಾಪ್ಯುಲೇಷನ್ ತುಂಬ್ಕೊಂಡ್ಬಿಟ್ರೋದೇ. ಜನಸಂಖ್ಯೆ ಜಾಸ್ತಿ ಆಗಲಿಲ್ಲ, ನಮ್ಮಿಂದ ಪ್ರೀತಿ ಸಂಖ್ಯೆ ಜಾಸ್ತಿ ಆಯಿತು. ಪ್ರೀತಿಸೋರು ಜಾಸ್ತಿ ಆಯ್ತು, ಪ್ರೀತಿ ಇರಲಿಲ್ಲ. ಪ್ರೀತಿ ಚೆನ್ನಾಗ ಹಂಚಿದ್ವಿ, ನಾವೆಲ್ಲ ಕಡೆ ಪ್ರೀತಿ ಹಂಚಿದ್ವಿ. ಬಹುಶಃ ಈ ಜೋಡಿ ಏನಕ್ಕೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮಾಡಿರೋ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು, ಇಲ್ಲ ಹಾಡುಗಳನ್ನ ದೃಶ್ಯ ಮಾಡುವ ಎಲ್ಲ ಚಾನೆಲ್ಗಳು ಸಾಕಷ್ಟು ಬಂದ್ಬಿಟ್ಟು, ಬಟ್ ಇದರಿಂದ ಅಡಗಿರೋ ಅನುಭವನ ಹಂಚ್ಕೋಬೇಕು. ಇವಾಗ ಇಂಡಸ್ಟ್ರಿ ಕಳ್ಕೊತಾ ಇದ್ದೀರೋ, ವಾಟ್ ಈಸ್ ದ ಇಂಡಸ್ಟ್ರಿ ಲೂಸಿಂಗ್ ಟುಡೇ, ಇವತ್ತೆಲ್ಲ ಏನು ಕಳ್ಕೊತಾ ಇದೆಯೋ 1986 ಇಂದ ನಾವು ಏನು ಮಾಡ್ಕೊಂಡು ಈ ಅನುಭವ ಅದು ಇವಾಗ ಜನಗಳ ಜೊತೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಹಂಚ್ಕೋಬೇಕಾಗಿರೋ ದಿವಸ ಬಂದಿದೆ. ಇವಾಗ ಹೇಗೆ ಸಿನಿಮಾ ಮಾಡಿದ್ವಿ, ಹೇಗೆ ಹಾಡುಗಳು ಮಾಡಿದ್ವಿ, ಅದು ಹೇಗೆ ಸಕ್ಸಸ್ ಆಯಿತು, ಅದು ಎಲ್ಲಿ ರೀಚ್ ಆಯಿತು, ಅದು ಇವತ್ತು ಐ ಥಿಂಕ್ ದಟ್ ಪೋರ್ಷನ್ ಇಸ್ ಲೆಫ್ಟ್ ಓವರ್. ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ, ಹಾಡು 40 ವರ್ಷ ಅಲ್ಲ, ಇನ್ನು 80 ವರ್ಷ ಆದರೂ ಈ ಹಾಡುಗಳು ಹಾಗೇ ಇರುತ್ತೆ. ಎರಡೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದ್ರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿತ್ತು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದು ಇಲ್ಲ, ಸ್ವಿಂಕ್ ಆಗೋದು ಇಲ್ಲ ಈ ಹಾಡುಗಳು. ದಟ್ ಇಸ್ ವೈ ದಿಸ್ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದ್ರೆ ನಮ್ಮ ಹಾಡುಗಳು ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳೋದಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೇನೆ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ನಾವಿಬ್ಬರು ಯಾವತ್ತು ಹೆಗಲ ಕೈ ಹಾಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ಕೂತ್ಕೊಂಡು ಒಂದ್ ದಿವಸ ಮಾಡಿದವಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಕೆಲಸ ಆದ್ಮೇಲೆ ಅವ್ರವ್ರ ಕೆಲಸ ಮಾಡ್ತಿದ್ವಿ, ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮಗೆ, ಇವ್ರು ಹೆಂಗ್ ಪಿಕ್ಚರೈಸ್ ಮಾಡ್ಕೊಂಡು ಬರ್ತಾರೆ ನೋಡೋಣ ಹಾಡು ಅಂತ. ಆಟ ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನ್ ಮಾಡ್ಕೊಡ್ತೀಯ, ನಾನು ಹೆಂಗ್ ಮಾಡ್ಕೊಂಡು ಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಇಸ್ ಇಂಡಸ್ಟ್ರಿ ಬೇಕಾಗಿರೋದು ಇವತ್ತು. ಅದೇ ಒಬ್ಬರೊಬ್ರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ ನಿನ್ಗಿಂತ ನಾನು ಮಾಡ್ತೀನಿ, ನನ್ಗಿಂತ ನೀನ್ ಮಾಡುವಂತ ಯಾವತ್ತು ಚಾಲೆಂಜ್ ಇಟ್ಕೊಡತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಆಗಿದ್ದಂಥ ವಿಷಯಗಳು. ಇವತ್ತು ದಟ್ ಇಸ್ ವಾಟ್ ಇಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳಿದಾಗಲ್ಲ, ಇದು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಯೂಶಲ್ ಆಗಿ ನಮಗೆ ಈ ಪ್ರೀತಿಯಲ್ಲಿ ಹೃದಯ ಬಿರುಕು ಬಿಟ್ಟಾಗ ಸಂಭ್ರಮಿಸೋದು ಜಾಸ್ತಿ ಅಕ್ಕಪಕ್ಕ. ಫಸ್ಟ್ ಟೈಮ್ ನಮ್ಮ ಜೋಡಿನ ಬಿರುಕು ಬೇಡ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಜನ ಸೇರ್ಸೋದಿದೆ ಫಸ್ಟ್ ಲವ್ ಸ್ಟೋರಿ ಇರ್ಬೇಕು. ಯಾಕಂದ್ರೆ ಈ ಕೋಪ, ಈಗೋ, ಸಕ್ಸಸ್ ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು, ಅದು ಬರುತ್ತೆ. ಕಾರಣಗಳಿಂದ ಬರುತ್ತೆ. ಅದು ನಿನ್ನಿಂದ ಗೆದ್ದೋ ನನ್ನಿಂದ ಗೆದ್ದೋ ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಇಸ್ ಲೈಫ್. ಅದು ಲೈಫ್ನ ಒಂದು ಭಾಗ. ಅದು ಬಂದಿದ್ರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಇವಾಗ. ಜೊತೆಲಿ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಆ ಬಿರುಕು ಬೇಕಾಗಿದ್ದೇನೋ ಅಂತನೂ ಅನ್ಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅನ್ಕೊಂಡೆ ಜೀವನ ಸಾಕ್ತಾ ಹೋಗೋದು. ನಾವು ಯಾವಾಗ ಟೈಮ್ ಪಾಸಸ್ ಬಟ್ ಮೆಮರೀಸ್ ಡೋಂಟ್ ಪಾಸ್. ಅದ್ರ ಈ ಮೆಮರೀಸ್ ಅಂತೂ ನಾವು ಯಾರು ಮರೆಯೋಕ್ಕಾಗದೇ ಇಲ್ಲ. ಈ ಮೆಲುಕು ಇವತ್ತಿಗೂ ಎಲ್ಲಿ ಹೋದ್ರು ಕೂಡ, ಇವತ್ತಿಗೂ ನೀವು ರೀಲ್ಸ್ ಅಲ್ಲಾಗಲಿ ಯಾವುದಾಗ್ಲಿ ನಮ್ಮ ಮೆಂಬರ್ ಕಾಂಬಿನೇಷನ್ ಆಡ್ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಲವರ್ಸ್, ಬೆಸ್ಟ್ ಫ್ರೆಂಡ್ಸ್. ನಾವು ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ ಇವತ್ತು ನಾನು ಬರೀತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೇನು ಗೊತ್ತೇ ಇರಲಿಲ್ಲ. ನನಗೆ ಇವ್ರು ಬರ್ಕೊಟ್ಟಾಗ್ಲೇ ಗೊತ್ತಾಗಿದ್ದು ಇದನ್ನ ಹಿಂಗ್ ತೆಗಿಬೇಕು, ಅದನ್ನ ಹಂಗೆ ಪಿಕ್ಚರೈಸ್ ಮಾಡಬೇಕು ಅಂತ. ಸೊ ಅವರು ನೋಡಿದ್ದೆ ರವಿಚಂದ್ರನ್ನ, ಆ ಕ್ರೇಜಿ ಸ್ಟಾರ್ನ ತಂದು ನಿಲ್ಲಿಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದು, ಎಲ್ಲ ಕೊಟ್ಟಿದ್ದು ಇವರೇ. ನನಗೆ ಇವ್ರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ. ನಾನು ಏನು ಅದನ್ನ ಸ್ಟೇಜ್ ಮೇಲೆ ನಾನು ತೋರಿಸಿದ್ದೆ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ಟ್ ಐ ಪೋಸ್ಟ್, ಅದೇ ನಿಜ. ಡನ್ ದಿಸ್. ಅದು ಎರಡನೇ ಮಾತಿಲ್ಲ. ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತು ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತೆಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಆದ್ರೆ ಇವತ್ತು ಸಿಕ್ಕಿದ್ರು ಕೂಡ ನಾನು ಏನಾದ್ರೂ ಜಾಸ್ತಿ ನಗ್ತೀನಿ ಅಂದ್ರೆ ಅದು ಇವ್ರ ಜೊತೆ ಮಾತ್ರ. ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಡು ಬಂದಿದೆ. ನಮ್ಮ ಆ ನಗು ಇಷ್ಟು ದೂರ ಕರ್ಕೊಂಡು ಬಂದಿದೆ. ಆ ನಗುವಿಂದನೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದ್ರೆ ನಾವು ಸೋತಾಗ್ಲು ಗೆದ್ದಾಗ್ಲು ನಾವು ಯಾವತ್ತು ಸಕ್ಸಸ್ನ ತಲೆ ಮೇಲೆ ಹಾಕೊಂಡು ಮೆರಿಲೂ ಇಲ್ಲ,
ಫೇಲ್ಯೂರ್ನ ಹೆಗಲ ಮೇಲೆ ಬಿಟ್ಟಾಕ್ಲಿಲ್ಲ ನಾವು. ಎರಡು ಜೊತೆಲೆ ಈಕ್ವಲ್ ಆಗಿ ತಗೊಂಡು ಓಡಾಡಿದ್ವಿ, ಹುಡುಕಾಡಿದ್ವಿ. ಇನ್ನಷ್ಟಿದೆ, ಹಿಂಗಾಗಿದೆ, ಹಿಂಗ್ ಮಾಡ್ಬೇಕು, ಅದನ್ನ ಹಂಗ್ ಮಾಡಬೇಕು. ಪ್ರತಿ ದಿವಸ ಡಿಸ್ಕಷನ್. ಒಂದು ಚಾಲೆಂಜ್ ಇಟ್ಕೊಳ್ಳೋದು ಯಾವಾಗಂದ್ರೆ, ಇವ್ರು ಹೋಗಿ ನಂಗೆ ಹಿಂಗೆ ಆಡಬೇಕು ಅಂದ್ರೆ ಅವ್ರು ಆಟ ಆಡಿ ಬರೆಯೋದು ಬೇಕು. ಅವ್ರೇನೋ ಕೇಳ್ತಾರೆ, ನಾನು ಬರೀಬೇಕು ಅಂತ ಕೂತ್ಕೊಂಡ್ಬಿಡೋದು. ಇವತ್ತು ಒಂದ್ಲೈನ್ ಪಲ್ಲವಿ ಬರ್ಬಿಟ್ರೆ ಎನ್ನಲ್ಲಿ ಬಿಟ್ಬಿಡ್ತಾರೆ, ಆಗದಿನ ಅಂತ ಬಿಟ್ಬಿಡ್ತಾರೆ. ಇವ್ರು ಹಂಗಲ್ಲ, ಇವ್ರು ಹಂಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರೆದಿದ್ದೆ, ಸೋನೆ ಸೋನೆ ಅಂತ ಸಾಂಗ್ ಪಲ್ಲವಿ ಬರೆದ್ರು ಇವರು. ನಾನು ಇದೇನು ರಾಜೋ ಆಗಲೇ ಅವಾಗ ನಮಗೆ ಅವ್ರಿಗೆ ಸ್ವಲ್ಪ ಚಿಕ್ಕ ಚಿಕ್ಕದು ಬೆಂಕಿ ಶುರು ಆಗಿತ್ತು, ಕಿಡಿಕಾಡ್ತಾ ಇತ್ತು. ಇವ್ರು ನಾನು ಒಪ್ಲಿಲ್ಲ ಅಂದ್ರೆ ಇವ್ರು ಎಲ್ಲದಕ್ಕೂ ಏನೋ ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ತರ ಇದ್ದೀರಿ, ಸೋನೆ ಸೋನೆ ಬೇಡ ಬೇರೆ ಬರೀರಿ ಅಂದ್ರೆ ಹತ್ತತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒನ್ ಅವರ್ ಇರ್ಬೋದು ಅಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ, ಸೋನೆ ಸೋನೆನೇ ಚೆನ್ನಾಗಿದೆ, ಯಾವುದು ಫಸ್ಟ್ ಪಲ್ಲವಿ ಅಂದ್ರೆ ಅಷ್ಟು ಕೊಟ್ಟರು ಅವರು. ಇದು ಇಲ್ಲಿಗೆ ಮುಗಿದ್ರೆ ಅವ್ರು ಹಂಗಾಗಿ ಕೋಪಿಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಾದ್ಮೇಲೆ ಅವ್ರು ಒಂದು ಲೈನ್ ಹೇಳ್ತಾರೆ, ನಿಮ್ಮಿಂದ ನನಗೆ 40 ಪಲ್ಲವಿ ಎಕ್ಸ್ಟ್ರಾ ಸಿಕ್ತು ಸರ್, ಬೇರೆ ಪಿಕ್ಚರ್ ಕೆಲಸ ಸಿಕ್ತು ನನಗೆ ಅಂತ. ಅದೇ ಅಲ್ವಾ, ದಟ್ ಈಸ್ ಅವರ್ ಫ್ರೆಂಡ್ಶಿಪ್ ಲೀವ್ ಫಾರ್ ಸಚ್ ಎ ಲಾಂಗ್ ಟೈಮ್. ನಮ್ಮ ಸ್ನೇಹ ಪರ್ದೆ ಮೇಲೆ ಕಾಣಿಸುತ್ತೆ, ನಾವು ಮಾಡಿರೋ ಕೆಲಸದಲ್ಲಿ ಕಾಣಿಸುತ್ತೆ. ಯಾವುದೇ ವರ್ಕ್ ಆಗಲಿ, ಇಟ್ ಶುಡ್ ಬಿ ಸೀನ್ ಥ್ರೂ ವರ್ಕ್. ಹೆಗಲ ಮೇಲೆ ಕೈ ಹಾಕೊಂಡು ಬರಲ್ ಕೂತ್ರೆ ಸ್ನೇಹ ಇಲ್ಲ, ಅದು ಪರ್ದೆ ಮೇಲೆ ಕಾಣಿಸ್ಬೇಕು. ಆ ಪರ್ದೆ ಮೇಲೆ ನಾವು ಮೆರೆದಿದ್ದೀವಿ, ನಾವು ಕೊಟ್ಟಿದ್ದೀವಿ. ಆ ಸ್ನೇಹ ಪ್ರೀತಿಗೆ ಯಾವತ್ತೂ ಅದಕ್ಕೆ ಕಲ್ಮಶ ಇಲ್ಲವೇ ಇಲ್ಲ. ಅದಕ್ಕೆ ಆ ಥರ ಕೆಲಸ ಮಾಡಿದ್ದೀವಿ. ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದಂದ್ರೆ ನಮ್ಮ ಪಿಕ್ಚರ್ಸ್ ಒಂದೇ ನಾವು ಕೆಲಸ ಮಾಡಿದ್ವಿ. ವಿ ಹ್ಯಾವ್ ಆಲ್ವೇಸ್ ಪುಟ್ ಆಲ್ ಅವರ್ ಆರ್ಟ್ ಇನ್ ದ ಪಿಕ್ಚರ್. ಒಂದೇ ಒಂದು ದಿವಸ ವರ್ಕಲ್ಲಿ ನಾವು ಯಾವತ್ತೂ ಮೋಸ ಮಾಡಿಲ್ಲ. ವರ್ಗಕ್ಕೆ ಯಾವತ್ತೂ ನಾವು ಇಬ್ರು ಸೇರ್ಕೊಂಡಾಗ ಅದ್ರ ಹಬ್ಬ ಮಾಡಿದ್ವಿ, ನಾವು ಸಂಭ್ರಮ ಮಾಡಿದ್ವಿ ನಾವು. ಬಟ್ ನಾವು ಯಾವತ್ತೂ ಅದನ್ನ ಬೀದಿಗೆ ಬಂದು ಯಾವತ್ತೂ ಮಾಡಿಲ್ಲ, ಏನೋ ರಂಪಾಟ ಮಾಡಿಲ್ಲ ನಾವು. ಬಟ್ ಇವಾಗ ಬೀದಿಯಲ್ಲಿ ರಂಪಾಟ ಮಾಡುವಂಥ ದಿವಸ ಬಂದಿದೆ. ಇವಾಗ ಎಲ್ಲ ಸೇರಬೇಕು ಸ್ಟೇಜಲ್ಲಿ. ಅಲ್ಲಿ ಹೇಳ್ಬೇಕಾಗಿರೋದು ದಿ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ದಿಸ್ ಫಿಲಿಮ್ಸ್, ಅದು ಬೇಕು ಜನಕ್ಕೆ. ಸಿನಿಮಾ ಇಂಡಸ್ಟ್ರಿವರೆಗೂ ಬೇಕು. ಇವಾಗ ಆ ಪ್ರೋಸೆಸ್ ಆಫ್ ಮೇಕಿಂಗ್ ಸಿನಿಮಾ ಮರ್ತೋಗಿದೆ. 2 ಲೈನ್ ಸಿಕ್ಕರೆ ಹಾಡು ಮಾಡಬಹುದು ಅನ್ಕೋತಾರೆ. ಅಲ್ಲ, 2 ಲೈನಿಂದ ಹಾಡು ಆಗೋದಿಲ್ಲ. ಅದು ಮೆಲೋಡಿ ಆಗಬೇಕು, ಅದು ಕಥೆ ಬರೀಬೇಕು, ಅದು ಸಾಕಷ್ಟು ಕೆಲಸಗಳಿದೆ. ಇವತ್ತು ಹೋಗ್ತಾರೆ ಕೀಬೋರ್ಡ್ ಕೂತ್ಕೊಂಡು ಒಂದು ಹಾಡು ಮೆಲೋಡಿ ಬಂದರೆ ಯಾಕೊಂದೆರಡು ಪದ ಸಿಕ್ಕರೆ ಈ ಪದ ಹಿಟ್ಟಾಗುತ್ತೆ ಅಂದ್ಬಿಟ್ಟು ಸಾಂಗ್ ಮಾಡೋ ದಿವಸ ಬಂದ್ಬಿಟ್ಟಿದೆ ಇವತ್ತು. ಐ ಥಿಂಕ್ ದ ಇಂಡಸ್ಟ್ರಿ ಅಷ್ಟು ರಿವೈವ್ ಬ್ಯಾಕ್. ಆ ಕಾರ್ಯಕ್ರಮ ನಾವಿಬ್ರು ಸೇರಿದ್ರೆ ಆಗಬೇಕು ಅನ್ನೋದು ನನ್ನ ಆಸೆ. ಆಗ ಹಾಡುಗಳು ಸಾಕಷ್ಟು ಮೇಲೆ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮ್ ಇಂದ ಹಿಡಿದು ಇವತ್ತು ಅದೇ ನಡೀತಾ ಇದೆ. ಬಟ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡುವಂತ ದಿವಸಗಳು ಬಂದಿದೆ. ಈ 75, ನಾನು 65, 40 ವರ್ಷ ಆಯ್ತು. ಇದೇ ಮೇ 30ಕ್ಕೆ ಫಿಲ್ಮ್ 86 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಈ 2026ಗೆ ಬಂದಿದೆ. ಎಲ್ಲ ಗಳಿಕೆ ಅಲ್ಲಿ ಬಂದು ಸೇರಿದೆ. ಇದು ಫಸ್ಟ್ ಆಫ್ ಆಲ್ ಬರ್ತ್ಡೇ ಮಾಡ್ತೀನಿ ಅಂತ ಹೇಳಿರ್ಲಿಲ್ಲ. ಇದು ಶೋ ಮಾಡ್ತೀನಿ ಶುರು ಆಗಿದ್ದು ಟೋಟಲ್ ಬರ್ತ್ಡೇ ಸಿಕ್ಕಾಯ್ತು. ಅದು ಫಸ್ಟೇ ಬರ್ತ್ಡೇ ಅಂತ ಗೊತ್ತೆ, ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಿದ್ದೆ ನಾನು. ಈಗ ಅದು ಕೇಳೋದಿಲ್ಲ, ಹಂಗೆ ಲಾಕ್ ಆಗೋದೆ ನಾನೀಗ. ಅದು ಇನ್ನೂ ಇದಾದ್ಮೇಲೆ ಮುಂದಕ್ಕೆ ಹೋದಾಗ ಕೇಳ್ತೀನಿ. ಬಟ್ ಒಂದು ಪ್ರಾಮಿಸ್ ಅಂತ ಮಾಡಿದ್ದಾರೆ ಅವರು. ಇದನ್ನು ತಗೊಂಡು ಮೇಲ್ಗು ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ರು. ಅಬ್ರಾಡ್ ಹೋಗ್ಬೇಕು ಅಂತ ಫಸ್ಟ್ ಕರ್ನಾಟಕ ಬಿಟ್ರಿ ಎಲ್ಲ ಕಡೆ, ಆಮೇಲೆ ಇರಾನ್ಗೆ ಹೋಗೋಣ ಬೇಕಾದ್ರೆ. ಪ್ರೀತಿಯಿಂದ ವಾರ್ನ ನಿಲ್ಸೋಣ, ನಮ್ಮ ಪ್ರೀತಿಯಿಂದ ವಾರ್ ನಿಲ್ಸೋಣ. ಲೆಟ್ ಅವರ್ ಸಾಂಗ್ಸ್ ಪ್ಲೇ ದೇರ್, ಸ್ಟಾಪ್ ದಿ ವಾರ್ ಅಷ್ಟೇ ಅಂತ ಕೆಲ್ಸ್ಕೊಡ್ಬೇಕಾದ್ರೆ ಮಾಡೋಣ. ನಮ್ಮ ಸಾಂಗ್ಸ್ ಕೇಳಿದ್ರೆ ನೀವು ಹೇಳಿದಾಗ ಜನಸಂಖ್ಯೆ ಜಾಸ್ತಿ ಆಗಿದ್ದೆಲ್ಲ ರೀ, ಪ್ರೀತಿ ಜಾಸ್ತಿ ಆಯ್ತು, ಕುಟುಂಬಗಳಲ್ಲಿ ಸ್ನೇಹ ಜಾಸ್ತಿ ಆಯ್ತು. ಒಟ್ನಂಜ ಇರ್ಬೋದು, ಸಿಪಾಯಿ ಇರ್ಬೋದು, ಪ್ರೇಮ್ ಲೋಕ ಇರ್ಬೋದು, ಹಳ್ಳಿ ಮಿನಿಸ್ಟ್ರಿ ಇರ್ಬೋದು, ಯಾವುದೇ ಆದರೂ ಕೂಡ ಫ್ಯಾಮಿಲಿ ಒಳಗೆ ಒಂದು ನಂಟು ಕ್ರಿಯೇಟ್ ಮಾಡ್ತಾರೆ. ವಿ ವರ್ ನಾಟ್ ವಲ್ಗರ್. ದಟ್ ಈಸ್ ದ ಡಿಫರೆನ್ಸ್. ನಾಟಿನೆಸ್ ಬೇಕು ನೋಡಿ. ತುಂಡುತನ ಎಂದು ಸಿನಿಮಾ ಮಾಡೋದ್ರೆ ಆಗೋದಿಲ್ಲ. ತುಂಡುತನ ಬೇಕು, ಜೀವನದಲ್ಲಿ ತುಂಡುತನ ಬೇಕು. ಒಂದೊಂದ್ಸರಿ ಅದು ಎಲೆ ಮೀರುತ್ತೆ, ಅದು ಕೂಡ ಸಹಿಸ್ಕೋಬೇಕಲ್ಲ. ಪಾರ್ಟ್ ಆಫ್ ಲೈಫ್. ಸಿನಿಮಾದಲ್ಲಿ ಏನೋ ಒಂದು ಆಸೆ ಇಟ್ಕೊಂಡೆಲ್ಲ ಪ್ರತಿಯೊಬ್ಬರು ಏನೋ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಅದ್ರಲ್ಲಿ ದಾರಿ ತಪ್ಪೋದು ಉಂಟು, ಕ್ಷಮೆನೂ ಉಂಟು. ಅವ್ರ ಜೊತೆ ಕ್ಷಮೆನೂ ಬರುತ್ತೆ, ಕ್ಷಮೆ ಕೊಟ್ಟು ಹೋಗ್ತಾ ಇರ್ತೀವಿ ಮುಂದಕ್ಕೆ. ಬಟ್ ಎಲ್ಲರಿಗೂ ಆಸೆ ಫೈನಲ್ ಆಗಿ ವೈಟ್ ಪರ್ದೆ ಮೇಲೆ ಏನ್ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಲೆಟ್ ಅಸ್ ಆಲ್ ವೇಟ್ ಫಾರ್ ದಟ್ ಗುಡ್ ಡೇಸ್ ಬ್ಯಾಕ್ ಆಗಿ. ಪುಟ್ಟ ಜನಕ್ಕಷ್ಟೇ ಗೊತ್ತಾಗಿದೆ ಹೇಗಿರಬಹುದು ಅಂದಿನ ರಸ ಸಂಜೆ ಕಾರ್ಯಕ್ರಮ ಅಂತ. ಬಹಳ ಅದ್ಭುತವಾದ ಪರಿಕಲ್ಪನೆಯನ್ನು ಬರ್ತದೆ. ಸೊ ಎಲ್ಲ ಸಿನಿ ಪ್ರೇಮಿಗಳು, ನಿಮ್ಮ ಅಭಿಮಾನಿಗಳು ಕಾಯ್ತಾ ಇರ್ತೀವಿ.
ಸೊ ಮಿಸ್ ಮಾಡದೆ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಹೊತ್ತು ಬನ್ನಿ ಅಂದಿನ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಡೇಟ್ ಬ್ಲಾಕ್ ಮಾಡ್ಕೊಳ್ಳಿ. ಮೇ 30, 2026 ಶನಿವಾರ ಸಂಜೆ 6 ಗಂಟೆಯಿಂದ 12 ಗಂಟೆ. ಸ್ಥಳ ನೆನಪಲ್ಲಿ JK ಗ್ರ್ಯಾಂಡ್ ಅರೇನಾ, ಕೆಂಗೇರಿ, ಬೆಂಗಳೂರು. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ, ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಮೂಡಿ ಬರಲಿದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಅಂತೂ ಇತ್ತು 2 ಬ್ಯೂಟಿಫುಲ್ ಸೋಲ್ಸ್ ಒಂದಾಗಿ ಇದ್ರು. ಅದ್ರ ಮುಂದೆ ವೇದಿಕೆಗೆ ಬಂದಿದ್ದಾರೆ. ಸೊ ಅವತ್ತು ಒಂದೇ ಸೂರಿನಡಿ ನಮ್ಮ ದಕ್ಷಿಣ ಭಾರತ ಚಿತ್ರರಂಗದ ಅತಿರಥ ಮಹಾರಥರನ್ನ ನೀವೆಲ್ಲರೂ ಕಾಣ್ಬೋದು. ದಟ್ಸ್ ಅ ಸರ್ಪ್ರೈಸ್. ಯಾರ್ಯಾರು ಬರ್ಲಿದ್ದಾರೆ ಅಂತ ತಿಳಿಸಿದಾಗತ್ತೆ. ರವಿ ಸರ್ ಜೊತೆಗೆ ನಟನೆ ಮಾಡಿದಂತಹ ಸಹ ನಟಿಯರ ದಂಡೇ ಬರಲಿದೆ. ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಳ್ಳುವಂತ ಆ ಒಂದು ಸುವರ್ಣ ಕ್ಷಣಗಳನ್ನ ನಾವು ಕಣ್ತುಂಬಿಸ್ಕೊಳ್ಳೋಣ. ಅದ್ಭುತವಾದಂತಹ ಮ್ಯೂಸಿಷಿಯನ್ಸ್ ಇರ್ತಾರೆ, ಸಿಂಗರ್ಸ್ ಇರ್ತಾರೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂತಹ ಕಾರ್ಯಕ್ರಮ ಆಗಲಿದೆ. ಕ್ರೇಜಿ ಬ್ರಹ್ಮ. ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ನಲ್ಮೆಯ ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಧನ್ಯವಾದಗಳು ಎಂದಿನಿಂದ. ಹಾಗೆ ಅಭಿಮಾನಿ ಬಳಗ ಕೂಡ ಬಂದಿದೆ.